ಇದ್ದಾರಲ್ಲೇ ಕಾಸರಗೋಡಿನಲ್ಲ, ಅದು ನಮಗೆ ಸೇರಬೇಕಾಗಿತ್ತು. ಆಯ್ತು, ನಿಮಗೆ ಸೇರಿದ, ದಯವಿಟ್ಟು ಅಲ್ಲಿ ಕನ್ನಡ ಉಳಿಸ್ರಿ ಅನ್ನೋಂಗೆ ಲೆಟ್ರ್ ಬರೆದಿದ್ರು, ಪತ್ರ ಬರೆದಿದ್ರು. ಪತ್ರದಲ್ಲೂ ಸಹಿತ ಯಾವುದೇ ಆವೇಶ ಇರಲಿಲ್ಲ. ಆದ್ರೆ ಕನ್ನಡದ ಅಸ್ಮಿತೆಗೆ ಪೆಟ್ಟು ಹೋಗೋದು ನಾವು ಹೋರಾಡಕ್ಕೆ ರೆಡಿ ಅನ್ನುವಂಥ ಸ್ಪಷ್ಟ ಸಂದೇಶ ನೀಡಿದ್ರು. ಇಷ್ಟು ಸಾಕು ಮಾನವಂತಗೆ. ಇದಕ್ಕಿಂತ ಹೆಚ್ಚು ನಾವು ಅವ್ರನ್ನ ವಿರೋಧ ಟೀಕೆ ಮಾಡೋದು, ಏನೋ ಮಾತಾಡೋದು ಬಾಯಿಗೆ ಬಂದಂಥದ್ದು. ಯಾವಾಗಲೂ ಮೊದಲು ನಾವು ಸಾಮೋಪಾಯದಿಂದ ನೋಡ್ಬೇಕಾಗ್ತದೆ ಕೆಲಸ. ಸಾಮೋಪಾಯದಿಂದ ಆದಾಗ ಕೇವಲ ನಮ್ಮ ಸೈದ್ಧಾಂತಿಕವಾಗಿ ವಿರೋಧ ಇದ್ದಾರೆ ಅಂತೇಳಿ ಪ್ರತಿಭಟನೆ ಮಾಡ್ತೀನಿ, ಮತ್ತೇನು ಮಾಡ್ತೀನಿ ಅನ್ನೋಕ್ಕಿಂತಲೂ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಮೊದಲು ಒಂದು ಸಮೋಪಾಯದ ಕೇಳಬೇಕಾಗ್ಯದ. ಹೌದು, ಮಲಯಾಳ ಕೇರಳದಲ್ಲೇ ಪ್ರಥಮ ಭಾಷೆ ಸಹಜದ, ನಮ್ಮಲ್ಲಿ ಕನ್ನಡ ಪ್ರಥಮ ಭಾಷೆ ಅದ. ಹಾಗಾದರೆ ಇನ್ನುಳಿದ ಭಾಷೆಗಳ ಬಗ್ಗೆ ನಾವು ನೆಗ್ಲಿಜೆನ್ಸಿ ಅಥವಾ ಅದ್ರ ಬಗ್ಗೆ ಪರವಾಗಿ ಬಿಟ್ಟಿದ್ದಾಗೆ ನಾವೇನು ಮಾಡೋದಿಲ್ಲ. ಇಲ್ಲೂ ಸಹಿತ ಎಲ್ಲ ಭಾಷಾ ಬಾಂಧವರನ್ನು ಗಡಿಯಲ್ಲಿ ನಾವು ಪ್ರೀತಿಸ್ತೀವಿ. ಅದಕ್ಕೆ ಪ್ರತ್ಯುತ್ತರವಾಗಿ ಅಲ್ಲಿ ಜನ ನಮ್ಮನ್ನು ಪ್ರೀತಿ ಮಾಡ್ತಾರೆ. ಈಗ ನೋಡ್ರಿ, ಇಲ್ಲ ಬೆಳಗಾವಿ ಬಾರ್ಡ್ರದಲ್ಲ ಮರಾಠಿಗೆ ನಮಗೆ ಏನಿಲ್ಲ, ಈ ನಡಿಗೆ ರಾಜಕಾರಣಿಗಳು ಕೆಡಿಸ್ತಾ ಇರ್ತಾರೆ ಇದನ್ನು. ಅಲ್ಲಿಯ ಮುಖ್ಯಮಂತ್ರಿ ಇರ್ಬೋದು, ನಮ್ಮ MES ಇರ್ಬೋದು, ಮತ್ತೇನು ಇರ್ಬೋದು, ಕೆಡಿಸಿ ನಮ್ಮಲ್ಲಿ ಕೆಲವೊಂದು ಜನ ಇರ್ತಾರೆ, ಭಾಷೆ ಬಗ್ಗೆ ಭಾಳ ಅತಿ ಪ್ರೀತಿ ತೋರಿಸ್ತಾ ಇರ್ತಾರೆ. ಆ ಕೆಲವೊಬ್ರು ವ್ಯಾಪಾರ ಮಾಡ್ಕೊಂಡಿದ್ದಾರೆ. ಆಮೇಲೆ ಆ ವ್ಯಾಪಾರ ಮಾಡ್ಕೊಳ್ಳೋರು ಏನೋ ಮಾಡಲಿ, ಆದರೆ ನಾವು ತಿಳ್ಕೊಬೇಕಲ್ಲ. ಇಲ್ಲೇ ಕನ್ನಡಿಗರು ಮತ್ತು ಮರಾಠಿಗರು ಅಂಥವ್ರು ಹೆಚ್ಚಿದ್ವಿ. ಮತ್ತು ಆಗಿದಾವ ಈಗ ಕೇಸಿರೋ ಮಹಾರಾಷ್ಟ್ರ ಸರ್ಕಾರ ಮತ್ತು MES ಇದ್ದವ್ರು ಹೋಗಿದ್ದಾರೆ. ಏನು ಸುಪ್ರೀಂ ಕೋರ್ಟ್ ಹೋಗ್ರಿ, ಅದು ರಚಕ್ಕೆ ಹೋಗ್ರಿ. ಮೊದಲು ಸ್ಟ್ಯಾಂಡ್ ಆಗೋದು ಭಾಳ ಕಷ್ಟ ಅದ. ಇರಲಿ, ಅದು ಯಾಕೆ ಮಾತ್ರ ಹೇಳ್ತಾ ಇದ್ದೀನಿ ಅಂದ್ರೆ, ಬರೀ ಜಗಳ ವಿರೋಧಕ್ಕಾಗಿ ವಿರೋಧ ಮಾಡೋದ್ರಿಂದ ಏನು